ಗೈಸ್ ಲೇಟೆಸ್ಟ್ ನ್ಯೂಸು, ಲೇಟೆಸ್ಟ್ ಅಪ್ಡೇಟು, ಒನ್ ಪೀಸ್ ಲೈವ್ ಆಕ್ಷನ್ ಸೀಸನ್ 2 ಫಸ್ಟ್ ಲುಕ್ ಬಿಟ್ಟಿದ್ದಾರೆ ನೆಟ್ಫ್ಲಿಕ್ಸ್ ಅವರು. ನಾನಂತೂ ನೋಡಿ ಹೆವಿ ಖುಷಿ ಆಗ್ಬಿಟ್ಟೆ ನಾನು ತರ್ಕೊಳಕ್ಕಾಗಿಲ್ಲ. ನಂಗೆ ನೋಡ್ತಾ ಇದ್ದಾಗೆಲ್ಲ ಒಂದೊಂದು ಸೀನು ನಾನು ವಾವ್ ಇವರು ಅಂತಾರ ಹೆಸರುಗಳೆಲ್ಲ ಹೇಳ್ಕೊಂಡು ಕಿಚ್ಚಾಡ್ತೀನಿ. ಸಕ್ಕದಾಗಿದೆ. ನನಗಂತೂ ಹೆವಿ ಇಂಟ್ರೆಸ್ಟಿಂಗ್ ಅನಿಸ್ತು. ಡೋರಿ ಮತ್ತೆ ಬ್ರಾಗಿ ಜೈಂಟ್ಸ್ ತೋರಿಸಿರೋದಾಗಿದ್ದಾರೆ. ಚಾಪರ್ನ ಇನ್ನೂ ತೋರಿಸಿಲ್ಲ ನಮಗೆ ಲೈವ್ ಆಕ್ಷನ್ನಲ್ಲಿ. ಆದರೆ ಅದನ್ನ ಸಕ್ಕದಾಗಿ ಇವಾಗ ಸೀರಿಯಸ್ ಆಗಿರೋದಕ್ಕೆ ಮಾಡ್ಕೋತಾರೆ ಅಂತ ಅನ್ಸುತ್ತೆ. ಮೇನ್ ಸ್ಟಾಪ್ ಆಗಿ ಮಾಡಿಕೊಂಡಿರ್ತಾರೆ ಚಾಪರ್ನ. ಅದಕ್ಕೋಸ್ಕರ ನನಗಂತೂ ಹೆವಿ ಖುಷಿ ಆಯಿತು. ಮತ್ತು ಮಿಸ್ ಆಲ್ ಸಂಡೇ ಯಪ್ಪ ನೋಡ್ತಾ ಇದ್ರೆ ಫಸ್ಟ್ ಲುಕ್ಕು ನನಗೆ ಆ್ಯನಿಮೇನೇ ಜ್ಞಾಪಕ ಬರ್ತಾ ಇದ್ದು, ಅಷ್ಟು ಆ್ಯಕ್ಯುರೇಟ್ ಆಗಿ ಮಾಡಿದ್ದಾರೆ. ಮತ್ತು ವಿ ಇರ್ಬೋದು, ಮಿಸ್ ವೆನ್ಸ್ಡೇ ಅವರಂತೂ ನನಗಂತೂ ಹೆವಿ ಇಷ್ಟ ಆಯಿತು. ಒನ್ ಪೀಸ್ ಇಸ್ ಅಟ್ ಸ್ಪೀಕ್ ಅಂತ ಹೇಳ್ಬೋದು. ಲೈವ್ ಆ್ಯಕ್ಷನ್ ಬೇರೆ ಬರ್ತಾ ಇದೆ. ಓ ಮೈ ಗಾಡ್, ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಆದರೆ 2026ವರೆಗೂ ಕಾಯಬೇಕಲ್ಲ ಅಂತ ಅದೇ ಬೇಜಾರು ನನಗೆ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಆಮೇಲೆ ಸೀಸನ್ 3 ಬೇರೆ ಕಂಟಿನ್ಯೂಸ್ ಆಗಿ ಬರುತ್ತೆ, ಅದೇ ವರ್ಷ ಬರುತ್ತೆ. ಸಕಾಲಾಗಿರುತ್ತೆ. ನಾನು ಹೆವಿ ಎಕ್ಸೈಟ್ ಆಗಿದ್ದೀನಿ. ಒನ್ ಪೀಸ್ CGI ಆನಿಮೇಷನ್ ಆಲ್ ಆಫ್ ಸ್ಪೀಕ್ CGI ಆಗಿರ್ಬೋದು, VFX ಆಗಿರ್ಬೋದು, ಸಕಾಲಾಗಿ ಮಾಡಿದ್ದಾರೆ. ಗಮ್ ಕ್ಯಾಟ್ಲಿಂಗ್ ನೋಡ್ಬೇಕಿತ್ತು ನೀವು. ಫಿಸಿಕ್ಸ್ನೆಲ್ಲ ಒಂಚೂರು ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದ್ರ ಕೈ ಎಲ್ಲೆಲ್ಲೋ ಹೋಗೋದು ಸಕಾಲಾಗಿ ಮಾಡಿದ್ದಾರೆ. ನನಗಂತೂ ಹೆವಿ ಇಂಟ್ರೆಸ್ಟಿಂಗ್ ಅನಿಸ್ತು. ಯಾವಾಗ ನೋಡ್ತೀನಿ ಒಳ್ಳೆ ಎಪಿಸೋಡ್ ಅನಿಸಿದೆ. ಮತ್ತು ಸ್ಮೋಕರ್ ಮಾತ್ರ ಪರ್ಫೆಕ್ಟ್. ಸ್ಮೋಕರ್ ಈಸ್ ಆನ್ ಪರ್ಫೆಕ್ಟ್ ಅಂತ ಹೇಳ್ಬೋದು. ಅಷ್ಟು ಸಗದಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗಂತೂ ವೆಯ್ಟ್ ಮಾಡೋಕ್ಕಾಗ್ತಿಲ್ಲ ನೋಡೋದಕ್ಕೆ. ಒಂದು ಪೀಸ್ನ ನೀವು ಎಷ್ಟು ಎಕ್ಸೈಟ್ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ.